ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಅರುಣ್ ಬಾಬುರವರಿಂದ ಉಚಿತ ಆಹಾರ ಸಾಮಗ್ರಿ ವಿತರಣೆ. ಹಲವಾರು ಮಂದಿ ಕೂಲಿ ಕಾರ್ಮಿಕರು ಯಾವುದೇ ಪಡಿತರ ಕಾರ್ಡು ಇರುವುದಿಲ್ಲ. ಇಂಥವರ ಹಸಿವಿನಿಂದ ಪಾರಾಗಲು ಅವರ ನೆರವಿಗೆ ಮುಂದಾಗಿರುವುದಾಗಿ ಸಮಾಜ ಸೇವಕ ಹಾಗೂ ಬಿಜೆಪಿ ಮುಖಂಡ ಅರುಣ್ ಬಾಬು ಹೇಳಿದರು. ಅವರು ನಗರದ ಅಂಬಾಜಿದುರ್ಗ ಬೆಟ್ಟದ ತಪ್ಪಲಿನ ಕರಂಪಲ್ಲಿಯಲ್ಲಿ ವಾಸಿಸಿರುವ ಬಡವರಿಗೆ ಆಹಾರ ಸಾಮಗ್ರಿಗಳು, ಮಾಸ್ಕ್ ವಿತರಣೆ ನೆರವೇರಿಸಿ ಮಾತನಾಡಿದ ಅವರು, ಈಗಾಗಲೇ ಕೈವಾರದಲ್ಲಿ ವಿತರಣೆ ಮಾಡಿದ್ದು ಇಂದು ನಗರದಲ್ಲಿ ವಿತರಣೆ ಮಾಡುತ್ತಿರುವುದಾಗಿ ಹೇಳಿದರು. ಪಡಿತರ ಕಾರ್ಡು ವಂಚಿತರು ಹಾಗೂ ನಿರ್ಗತಿಕರು ಯಾರಾದರೂ ಇದ್ದಲ್ಲಿ ಅವರಿಗೆ ನಿತ್ಯಾವಸರ ವಸ್ತುಗಳನ್ನು ಅವರ ಮನೆಗೆ ನೀಡಲು ಸಿದ್ಧವಾಗಿದ್ದು, ಹೆಚ್ಚಿನ ವಿವರಗಳಿಗೆ ಬಿಜೆಪಿ ತಾಲೂಕು ಅಧ್ಯಕ್ಷರನ್ನು ಸಂಪರ್ಕ ಮಾಡುವಂತೆ ಕೋರಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ರಾಹುಲ್, ಡಾಕ್ಟರ್ ಸುಜಾತಾ ಯಾದವ್, ಡಾಕ್ಟರ್ ಕೃಷ್ಣ, ಬಿಜೆಪಿ ತಾಲೂಕು ಅಧ್ಯಕ್ಷ ಶಿವಾರೆಡ್ಡಿ, ನಗರಾಧ್ಯಕ್ಷ ಮಹೇಶ್ ಬೈ, ಕುರುಬೂರು ರಾಜಣ್ಣ, ದಿಲೀಪ್, ಸಂಜಯ್, ರವಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕೂಲಿ ಕಾರ್ಮಿಕರಿಗೆ ಪಾಪ BPL ಕಾರ್ಡ್ ಇಲ್ಲ, ಇವರಿಗೆ ದಿನ ಕೂಲಿ ಕೆಲಸ ಮಾಡ್ತಾ ಇರುವಂಥ ಜನರಿಗೆ ಕೈವಾರದಲ್ಲಿ ಒಂದು 20 ಮನೆಗಳಿಗೆ ಕೊಟ್ಬಿಟ್ಟು ಬಂದೆ. ಚಿಂತಾಮಣಿ ಟೌನಲ್ಲಿ ಹಾಸ್ಯ ಬಡಾವಣೆಯಲ್ಲಿ ಕನಿಷ್ಠ 10 ಮನೆಗಳಿಗೆ ಆವತ್ತಾವತ್ತು ಕೂಲಿ ಕೆಲಸ ಮಾಡ್ಕೊಂಡು ತಿನ್ನೋರಿಗೆ ಇವತ್ತು ಕೊಡ್ತಾ ಇದ್ದೀವಿ. ಅದರಲ್ಲಿ ಕೊಡ್ತಾ ಇರೋದು 5 kg ಅಕ್ಕಿ, 1 kg ಗೋಧಿ ಹಿಟ್ಟು, 1 kg ರಾಗಿ ಹಿಟ್ಟು, 1 kg ಆಯಿಲ್ ಪ್ಯಾಕೆಟು, 1 kg ಉಪ್ಪು, ಒಂದು ಮೈ ಸೋಪು, ಒಂದು ರಿನ್ ಸೋಪು, ಮತ್ತು ಮಸಾಲೆ, ಖಾರದ ಪುಡಿ, ಧನಿಯಾ ಪೌಡ್ರು ಎಲ್ಲ ಮನೆಗೆ ಡೈಲಿ ವಸ್ತು ಅಂತ ದಿನಸೇವೆಗಳು ಮತ್ತು ಮಾಸ್ಕು ಅದರ ಜೊತೆಗೆ. ಅದರಿಂದ ಡೈಲಿ ಒಂದೊಂದು 100 ಮನೆಗೆ ಚಿಂತಾಮಣಿ ತಾಲೂಕಿನಲ್ಲಿ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ನಮ್ಮ ನಗರಾಧ್ಯಕ್ಷರಾದ ಶಿವಾರೆಡ್ಡಿಯವರು ಹಾಗೂ ನಮ್ಮ ನಗರಾಧ್ಯಕ್ಷರಾದಂಥ ಬಯ್ಯವರು, ಗ್ರಾಮೀಣಾಧ್ಯಕ್ಷರಾದಂಥ ಶಿವಾರೆಡ್ಡಿಯವರು, ಎಲ್ಲ BJP ಕಾರ್ಯಕರ್ತರು ಮನೆಗೂ ಗುರುತಿಸಿ ಯಾರ ಮನೆಗೆ ಈ ಥರ ಪ್ರಾಬ್ಲಮ್ ಇದೆಯೋ, ಯಾರ ಮನೆಗೆ ತಿನ್ನೋಕೆ ಊಟ ಇಲ್ಲೋ ಅಂಥ ಮನೆಗಳಿಗೆ ಗುರುತಿಸ್ಕೊಂಡು ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ನಿಮ್ಮ ಕಡೆಯಿಂದನೂ ಯಾರನ್ನ ಅಂಥವ್ರು ಇದ್ದರೆ ಗುರುತಿಸ್ಕೊಂಡು ನೀವು ಹೇಳಿದ್ರೆ ನಾವು ಎತ್ಕೊಂಡು ಬಂದು ಮನೆಗೂ ತಲುಪಿಸೋಕ್ಕೆ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಕನಿಷ್ಠ ಅಂತಂದರೆ ನಾವೊಂದು ಮೆಸೇಜ್ ಕೂಡ ಮಾಡಿದ್ದೀವಿ, ಫೋನ್ ನಂಬರ್ಗಳು ಕೊಟ್ಟಿದ್ದೀವಿ. ಅಂಥವ್ರು ಯಾರನ್ನ ಇದ್ದರೆ ನೀವು ಗುರುತಿಸ್ಕೊಂಡು ಹೇಳಿದ್ರೆ ಅವ್ರ ಮನೆ ಬಾಗಿಲಿಗೆ ನಾವು ತಲುಪಿಸೋವಂಥ ಕೆಲಸಗಳು ಮಾಡ್ತೀವಿ.